ಯಾರೆಲ್ಲ? ದರ್ಶನ್, ವಿನಯ್, ಪ್ರದೋಷ್. ವಿನಯ್ ಯಾರು? ಈ ಸ್ಟೋನಿ ಬ್ರೂಕ್ ರೆಸ್ಟೋಬಾನಲ್ಲಿ ಕೂತ್ಕೊಂಡು ಎಲ್ಲರೂ ಕೂಡ ಪಾರ್ಟಿ ಮಾಡಿದ್ರಲ್ಲ, ಆತನೇ ವಿನಯ್. ಆತನು ಕೂಡ ಹೋಗಿ ಹೊಡೆದಿದ್ದ, ಆತನನ್ನು ಕೂಡ ಕಸ್ಟಡಿ ಕೊಟ್ಟಿದ್ದಾರೆ. ಪ್ರದೋಷ್ ಯಾರು? ಪ್ರದೋಷ್ ಹಣವನ್ನು ಕೊಟ್ಟಿದ್ದ, ಕರೆದು ಬಾಯಲ್ಲಿ ನಿಂಗೆ 5 ಲಕ್ಷ ಕೊಡ್ತೀನಿ ಅಂತೇಳಿ. ಯಾಕಂದರೆ ರಿಪೈಂಡಲ್ಲಿ ಇರುವಂಥ ವಿಚಾರಗಳಿದೆಲ್ಲವೂ ಕೂಡ. ನಿಂಗೆ 5 ಲಕ್ಷ ಕೊಡ್ತೀನಿ, ನೀನು ಒಪ್ಕೋ, ನಿಂಗೆ 5 ಲಕ್ಷ ಕೊಡ್ತೀನಿ, ಹೋಗಿ ಸರೆಂಡರ್ ಆಗು ಅಂತ ಹೇಳಿದ. ಆತನನ್ನು ಕೂಡ ಈಗ ಕಸ್ಟಡಿ ಕೊಟ್ಟಿದ್ದಾರೆ. ಮತ್ತೊಬ್ಬ ಧನ್ರಾಜ್, ಆತನೇ ಮೆಗ್ಗಾರ್ ಮಿಷಿನಲ್ಲಿ ಕರೆಂಟ್ ಶಾಕನ್ನು ಕೊಟ್ಟಿದ್ದ. ಈತ ಯಾರು? ಈತನಿಗೂ ದರ್ಶನ್ಗೆ ಹೇಗೆ ಪರಿಚಯ ಅಂತೇಳಿ ಕೇಳಿದಾಗ, ಈ ಧನ್ರಾಜ್ನ ಕೆಲಸ ಏನಂತಂದರೆ ಡಾಗ್ ಬ್ರೀಡರ್. ಶ್ರೀಮಂತ ಮನೆಗಳಿಗೆ ಈತ ನಾಯಿ ಮರಿಗಳನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದ. ಅದೇ ರೀತಿಯಾಗಿ ದರ್ಶನ್ಗೂ ಕೂಡ ಪರಿಚಯ ಆಗಿ ದರ್ಶನ್ಗೂ ಕೂಡ ನಾಯಿ ಮರಿಗಳನ್ನು ಕೊಟ್ಟಿದ್ದ. ಅಲ್ಲಿಂದ ಪರಿಚಯ ಆಗಿ ಇವತ್ತು ಇಲ್ಲಿ ಬಂದು ಕೋರ್ಟ್ನ ಹಾಲಲ್ಲಿ ನಿಂತಿರುವಂಥ ಸ್ಥಿತಿ. ಮತ್ತೊಬ್ಬ ಅನುಕುಮಾರ್, ಆತನನ್ನು ಕಸ್ಟಡಿ ಕೊಟ್ಟರೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಪುತ್ರ ಇಂಥ ಒಂದು ಕೆಲಸ ಮಾಡ್ದ ಅಂತ ಗೊತ್ತಾಗ್ತಿದ್ದಂಗೆ ಚಿತ್ರದುರ್ಗದಲ್ಲಿ ಅನುಕುಮಾರ್ ತಂದೆ ಹೃದಯಾಘಾತದಿಂದ ಮೃತಪಡ್ತಾರೆ. ಅವತ್ತು ರಾತ್ರಿ ಅನುಕುಮಾರನ ಪೊಲೀಸರು ಕರ್ಕೊಂಡು ಹೋದಾಗ ಕರುಣಾಜನಕ ಕಥೆ ಆಗಿತ್ತು. ಅವತ್ತು ನಾವು ಕೂಡ ಗಮನಿಸ್ತಾ ಇದ್ವಿ. ಸೊ ಈಗ ಒಟ್ಟು ಪವಿತ್ರ ಗೌಡ ಸೇರಿದಂತೆ 7 ಜನ ಆರೋಪಿಗಳು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. 7 ಜನರನ್ನು ಕೂಡ ಪರಪ್ಪನ ಅಗ್ರಹಾರದಲ್ಲಿರುವಂಥ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡ್ತಾರೆ. ಅಲ್ಲಿ ಕ್ವಾರಂಟೈನ್ ಸೆಲ್ನಲ್ಲಿ ಇರಿಸ್ತಾರೆ. ಈಗಾಗಲೇ ಗಮನಿಸ್ತಾ ಇರ್ಬೋದು, ಪವಿತ್ರ, ಆಕೆ, PA ಪವನ್, ಕಿಡ್ನಾಪ್ ಮಾಡಿರುವಂತ ವ್ಯಕ್ತಿ ಸೇರಿ ಟೋಟಲ್ 7 ಮಂದಿಯನ್ನು ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವಂತದ್ದು. ಎಷ್ಟು ದಿವಸ ಅಂತ ಕೊಟ್ಟಿಲ್ಲ, ಆದ್ರೆ ನ್ಯಾಯಾಂಗ ಬಂಧನ ಇರುವಂತದ್ದು 14 ದಿವಸ ಅಥವಾ 7 ದಿವಸ ಇರುತ್ತೆ. ಆದ್ರೆ ಈಗ 7 ಮಂದಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರೆ 6 ಮಂದಿಯನ್ನ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಕಾರಣ ಎಷ್ಟೇ, ಇನ್ನಿಷ್ಟು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಈಗಾಗಲೇ ರೇಣುಕಾಸ್ವಾಮಿ ಅವರ ಮೊಬೈಲ್ ಅನ್ನ ಯಾರು ಪತ್ತೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಈಗ ಬಹಳ ಪ್ರಮುಖವಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಪ್ರದೋಷ್ ಎನ್ನುವಂತ ವ್ಯಕ್ತಿ ಆತನ ಮೊಬೈಲ್ ಅನ್ನ ಬಿಸಾಕಿದ್ದಾನೆ. ರೇಣುಕಾಸ್ವಾಮಿ ಅವರ ಮೊಬೈಲ್ ಅನ್ನ ಬಿಸಾಕಿದ್ದಾನೆ. ಆ ಮೊಬೈಲ್ ಅನ್ನ ಪತ್ತೆ ಹಚ್ಚುವಂತ ಕೆಲಸ ಕೂಡ ಆಗ್ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಪ್ರದೋಷ್ ಹಾಗೆ ದರ್ಶನ್ ಇನ್ನುಳಿದ 6 ಜನನ ಈಗಾಗಲೇ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ವಿಚಾರಣೆ ಕೂಡ ಬಾಕಿ ಇರುವಂತದ್ದು ಈ ನಿಟ್ಟಿನಲ್ಲಿ. ಜೊತೆಗೆ ಈಗ ಕಿಡ್ನಾಪ್ ಇರ್ಬೋದು ಅಥವಾ ಸೂತ್ರಧಾರಿ ಪವಿತ್ರ ಇರ್ಬೋದು, ಇವರೆಲ್ಲರನ್ನು ಕೂಡ ನ್ಯಾಯಾಂಗ ಬಂಧನಕ್ಕೆ ಈಗಾಗಲೇ ಕೊಟ್ಟಿರುವಂತದ್ದು. 13 ಆರೋಪಿಗಳನ್ನ ಇವತ್ತು ಈ ನ್ಯಾಯಾಧೀಶರು ವಿಚಾರಣೆಯನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ 7 ಜನ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟರೆ ಇನ್ನುಳಿದ 6 ಜನ ಆರೋಪಿಗಳನ್ನ ಕಸ್ಟಡಿಗೆ ಕರೆದುಕೊಂಡಿದ್ದಾರೆ. ಇನ್ನು ಕೊಲೆ ಆರೋಪ ಇರುವಂತಹ ಆರೋಪಿಗಳಿಗೆ ಕಸ್ಟಡಿ, ಟೋಟಲ್ 6 ಮಂದಿಗೆ ಕಸ್ಟಡಿ. ದರ್ಶನ್ ಸೇರಿ 6 ಮಂದಿಗೆ ಮತ್ತೆ ಕಸ್ಟಡಿಗೆ ನೀಡಿದೆ ಕೋರ್ಟ್. ಮತ್ತೆ ಪೊಲೀಸ್ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನ ಕೊಟ್ಟಿರುವಂತದ್ದು. ಇನ್ನೂ ಕೂಡ ತನಿಖೆ ನಡೆಸಬೇಕಾಗತ್ತೆ. ಕೊಲೆ ಆರೋಪ ಇರುವಂತ ಆರೋಪಿಗಳಿಗೆ ಈಗ ಕಸ್ಟಡಿ ವಾಪಸ್, ಈಗ ಕಸ್ಟಡಿ ಹೋಗ್ಬೇಕು. ಈಗಾಗಲೇ 10 ದಿವಸ ಕಸ್ಟಡಿಯಲ್ಲಿ ವಿಚಾರಣೆಯನ್ನು ನಡೆಸಿದ್ದಾರೆ ಪೊಲೀಸರು. ಮತ್ತೆ ಈಗ 6 ಆರೋಪಿಗಳನ್ನ ಮತ್ತೆ ಪುನಃ ಪೊಲೀಸ್ ಕಸ್ಟಡಿಗೆ ನೀಡಿರುವಂತದ್ದು. ಕೊಲೆ ಆರೋಪ ಇದೆ, ಇವರಿಷ್ಟು 6 ಜನರ ಮೇಲೆ ಕೊಲೆ ಆರೋಪ ಇರುವಂತ ಹಿನ್ನೆಲೆಯಲ್ಲಿ ಈ 6 ಮಂದಿಯನ್ನ ಮತ್ತೆ ಕಸ್ಟಡಿಗೆ ಕೋರ್ಟ್ ನೀಡಿ ಆದೇಶವನ್ನ ಕೊಟ್ಟಿದೆ. 7 ಜನರನ್ನ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟರೆ 6 ಜನರನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದೆ. ಪವಿತ್ರ ಗೌಡ ಸೇರಿ ಕಿಡ್ನಾಪ್ ಮಾಡಿರುವಂತ ಆಕೆ PA ಪವನ್ ಇರಬಹುದು, ಮತ್ತೆ ಉಳಿದ ಎಲ್ಲರಿಗೂ ಕೂಡ ನ್ಯಾಯಾಂಗ ಬಂಧನ ಆಗಿದೆ. ಟೋಟಲ್ 13 ಆರೋಪಿಗಳು ಇವತ್ತು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿರುವಂತದ್ದು. ಇನ್ನುಳಿದವರು ಸಾಕ್ಷ್ಯಾಧಾರಗಳನ್ನ ಆಲಿಸಿ ಅವರನ್ನ ಸಾಕ್ಷಿಯಾಗಿ ಪರಿಗಣಿಸಲಾಗುತ್ತೆ. ಆದ್ರೆ ಇವತ್ತಿನ ಈ ಒಂದು ಬೆಳವಣಿಗೆ ಗಮನಿಸಬೇಕಂತ ಹೇಳಿದ್ರೆ ಬಹಳ ಪ್ರಮುಖವಾಗಿ 6 ಜನರನ್ನ ಪೊಲೀಸ್ ಕಸ್ಟಡಿಗೆ ವಾಪಸ್ ತೆಗೆದುಕೊಂಡಿದ್ದಾರೆ. ಇನ್ನೂ ಕೂಡ ಮಾಹಿತಿಗಳನ್ನ ಅವರಲ್ಲಿ ಕಲೆ ಹಾಕಬೇಕು. ಈ ನಿಟ್ಟಿನಲ್ಲಿ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನು ನಡೆಸಬೇಕಾಗತ್ತೆ. ಬಹಳ ಪ್ರಮುಖವಾಗಿ 161 ಹೇಳಿಕೆ ಹಾಗೆ 164 ಹೇಳಿಕೆಗಳನ್ನು ಕೂಡ ಈಗಾಗಲೇ ಪೊಲೀಸರು ಕಲೆ ಹಾಕಿದ್ದಾರೆ. 164 ಹೇಳಿಕೆ ಅಂತ ಹೇಳಿದ್ರೆ ನ್ಯಾಯಾಧೀಶರ ಸಮ್ಮುಖದಲ್ಲಿ ಹೇಳಬೇಕಾಗತ್ತೆ. ಆ ಹೇಳಿಕೆಯನ್ನ ಮತ್ತೆ ಅದಲು ಬದಲು ಮಾಡೋಕೆ ಆಗೋದಿಲ್ಲ. 161 ಹೇಳಿಕೆಗಳನ್ನು ಕೂಡ ಆರೋಪಿಗಳಿಂದ ಪಡೆದುಕೊಳ್ತಾರೆ. 161 ಹೇಳಿಕೆ ಅಂತ ಹೇಳಿದ್ರೆ ಪೊಲೀಸ್ನವರ ಮುಂದೆ ಹೇಳುವಂತ ಹೇಳಿಕೆ. ಆ ಹೇಳಿಕೆಯನ್ನ ಬೇಕಾದ್ರೆ ನ್ಯಾಯಾಧೀಶರ ಮುಂದೆ ಅಯ್ಯೋ ನಂಗೆ ಪೊಲೀಸ್ನವರು ಹೊಡೆದ್ರು ಬಡಿದ್ರು ಭಯ ಬಿಟ್ಕೊಂಡು ನಾನೊಂದು ಹೇಳಿಕೆಯನ್ನ ಕೊಟ್ಟೆ ಅಂತ ಹೇಳ್ಬೋದು, ಅದಲು ಬದಲು ಮಾಡ್ಬೋದು. ಆದ್ರೆ 164 ಹೇಳಿಕೆಯನ್ನ ಯಾವುದೇ ಕಾರಣಕ್ಕೂ ಬದಲು ಮಾಡೋಕೆ ಆಗೋಲ್ಲ. ಯಾಕಂತ ಹೇಳಿದ್ರೆ ನ್ಯಾಯಾಧೀಶರ ಸಮ್ಮುಖದಲ್ಲಿ ಈ ಹೇಳಿಕೆಗಳನ್ನ ಆರೋಪಿಗಳು ಕೊಡಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ. ಈಗ ಸ್ಥಳದಿಂದಲೇ ನಮ್ಮ ಕಲೀಗ್ ನಾಗೇಂದ್ರ ಬಾಬು ಇದ್ದಾರೆ. ಓರ್ಟು ನಾಗೇಂದ್ರ ಬಾಬು. ಎಸ್, ಥ್ಯಾಂಕ್ ಯು ನಿಕೇಶ್. ನೋಡಿ, ಒಂದಷ್ಟು ಈಗ ಗೊಂದಲಗಳು ಸೃಷ್ಟಿ ಆಗ್ತಾ ಇರುವಂಥದ್ದು. ಯಾಕೆ ಅಂತಂದರೆ ಈಗ ಆರಂಭದಲ್ಲಿ ನ್ಯಾಯಾಧೀಶರು 7 ಜನರನ್ನ ಜೈಲ್ ಅಂತೇಳಿ ನ್ಯಾಯಾಂಗ ಬಂಧನ ಅಂತೇಳಿ ಆದೇಶವನ್ನು ಹೊರಡಿಸ್ತಾರೆ. ಉಳಿದಂಥ 6 ಆರೋಪಿಗಳನ್ನು ಕಸ್ಟಡಿ ಅಂತೇಳಿ ಪೊಲೀಸ್ ಕಸ್ಟಡಿ ಅಂತೇಳಿ ಕರೆಯುವಂಥ ಕೆಲಸವನ್ನು ಸೈಡ್ಗೂ 6 ಜನ ಕಸ್ಟಡಿ ಬನ್ನಿ ಸರ್ 6 ಜನ ಕಸ್ಟಡಿ ಅಂತೇಳಿ ಆದೇಶವನ್ನು ಕೂಡ ಕೊಡ್ತಾರೆ. ಸೊ ಅಂದರೆ ಈಗ ಯಾವಾಗ ದರ್ಶನ್ ಅಂಡ್ ಟೀಮ್ ಕೆಲವರು ಧನ್ರಾಜ್, ಪ್ರದೋಷ್, ವಿನಯ್ ಇವರ 6 ಜನರನ್ನ ಕಸ್ಟಡಿಗೆ ಅಂತೇಳಿ ಆದೇಶವನ್ನು ಕೊಡ್ತಾರೋ ಅದಕ್ಕೆ ದರ್ಶನ್ ಪರ ವಕೀಲರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ.
ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಇಲ್ಲ ನ್ಯಾಯಾಂಗ ಬಂಧನ ಕೊಡಬೇಕು, ಎಲ್ಲ ವಿಚಾರಣೆ ಕೂಡ ಆಗಿದೆ, ಮತ್ತೆ ಇನ್ಯಾವುದು ವಿಚಾರಣೆ ನಡೆಸುವಂಥ ಸಮಯ ಇಲ್ಲ, ಎಲ್ಲದಕ್ಕೂ ಕೂಡ ನಮ್ಮವರು ತನಿಖೆಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಸಂಪೂರ್ಣವಾಗಿ ಅವರ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ ವಾದವನ್ನು ಕೂಡ ಮಾಡ್ತಾರೆ. ಅಂದರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ವಾದವನ್ನು ಆಲಿಸಿ ಆ ಬಳಿಕ ನ್ಯಾಯಾಧೀಶರು ಏನು ಪೊಲೀಸ್ ಕಸ್ಟಡಿಗೆ ಇಷ್ಟು ಜನ, ನ್ಯಾಯಾಂಗ ಬಂಧನಕ್ಕೆ ಇಷ್ಟು ಜನ ಅಂತೇಳಿ ಏನು ಅಲ್ಲಿ ಆದೇಶವನ್ನು ಹೊರಡಿಸಿದ್ರು, ಈಗ ಅದರ ಮೇಲೆ ಈಗ ಆರ್ಗ್ಯುಮೆಂಟನ್ನು ಮಾಡ್ತಿದ್ದಾರೆ, ಅಂದರೆ ಅಬ್ಜೆಕ್ಷನನ್ನು ಮಾಡ್ತಿದ್ದಾರೆ. ಇಲ್ಲ ನೀವು ಕೊಡಬಾರ್ದು ಅಂತೇಳಿ. ಈಗ ಕೋರ್ಟ್ನ ಒಳಭಾಗದ ಒಂದಷ್ಟು ಅಪ್ಡೇಟ್ ಕೂಡ ಲಭ್ಯವಾಗ್ತದೆ. ದರ್ಶನ್ ಪರ ವಕೀಲರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರು ಈಗ ದರ್ಶನ್ ಅಂಡ್ ಗ್ಯಾಂಗ್, ದರ್ಶನ್, ವಿನಯ್, ಪ್ರದೋಷ್, ನಾಗರಾಜ್, ಲಕ್ಷ್ಮಣ್ ಮತ್ತು ಧನರಾಜ್ ಏನು ಕಸ್ಟಡಿಗೆ ಕೊಟ್ಟು ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ರು, ಇವರ ಪೈಕಿ ದರ್ಶನ್ ಅವರನ್ನು ಕೊಡಬಾರ್ದು, ದರ್ಶನ್ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಬೇಕು ಅಂತೇಳಿ ದರ್ಶನ್ ಪರ ವಕೀಲರು ಅಲ್ಲಿ ವಾದವನ್ನು ಅಂದರೆ ಆರ್ಗ್ಯುಮೆಂಟ್ ಮಾಡ್ತಿದ್ದಾರೆ, ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಈಗ ಇನ್ನೇನು ಕೆಲವರನ್ನು ಕರೆದುಕೊಂಡು ಬರುವಂಥ ಸಾಧ್ಯತೆ ಕೂಡ ಇರುತ್ತೆ. ಸೊ ಈಗ ಯಾರು ಹೊರಗಡೆ ಬರ್ತಾರೆ ಅನ್ನೋದು ಕೂಡ, ಅಂದರೆ ಇನ್ನು ಕೋರ್ಟ್ ಕಲಾಪಗಳು ಮುಂದುವರಿತಾ ಇರುವಂಥ ಹಿನ್ನೆಲೆಯಲ್ಲಿ ಕೋರ್ಟ್ ಕಲಾಪ ಇನ್ನೂ ಕೂಡ ಮುಂದುವರಿತಾ ಇದೆ, ವಾದ ಪ್ರತಿವಾದಗಳು ನಡೀತಾ ಇದೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಎಲ್ಲ ಆರೋಪಿಗಳನ್ನು ಕೂಡ ಕೇಳಿದ್ರು, ಕೆಲ ಆರೋಪಿಗಳನ್ನು ಕೂಡ ಕೊಡಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಟ್ರು. ಅದಕ್ಕೆ 6 ಜನ ಆರೋಪಿಗಳನ್ನು ಕೊಟ್ಟಿದ್ದಾರೆ, ಇನ್ನು 7 ಜನ ಆರೋಪಿಗಳನ್ನು ನ್ಯಾಯಾಂಗ ಬಂಧನ ಕೊಟ್ಟಿದ್ದಾರೆ. ಆದರೆ ಇನ್ನೂ ಕೂಡ ಆರ್ಗ್ಯುಮೆಂಟ್ ನಡೀತಾ ಇದೆ, ಇನ್ನೂ ಕೂಡ ಒಂದಷ್ಟು ಅಬ್ಜೆಕ್ಷನ್ಗಳು ಆಗ್ತಾ ಇರುವಂಥದ್ದು. ಯಾಕಂದರೆ ಆಕ್ಷೇಪಣೆಗಳು ಕೂಡ ವ್ಯಕ್ತವಾಗ್ತಾ ಇದೆ ಕೊಡುವಾಗಿಲ್ಲ ಅಂತೇಳಿ. ಆದರೆ ಒಂದು ಕಡೆ ದರ್ಶನ್ ಪರ ವಕೀಲರು ನ್ಯಾಯಾಂಗ ಬಂಧನ ಕೊಡಿ ಅಂತೇಳಿ ವಾದವನ್ನು ಮಾಡ್ತಾ ಇದ್ರೆ, ಪೊಲೀಸ್ ಪರ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು A2 ಆರೋಪಿ ದರ್ಶನನ್ನು ಕೊಟ್ಟಿದ್ದೀರಿ, A1 ಆರೋಪಿ ಕೂಡ ಬೇಕಿದೆ, A1 ಆರೋಪಿಯನ್ನು ಕೂಡ ಕೊಡಿ ಅಂತೇಳಿ ಅವರು ಕೂಡ ಒಂದಷ್ಟು ಮನವಿಯನ್ನು ಕೂಡ ಮಾಡ್ತಾರೆ. ಹಾಗಾಗಿ ನ್ಯಾಯಾಧೀಶರು ಈಗ ತಾವು ಕೊಟ್ಟಿರುವಂಥ ಆದೇಶವನ್ನೇ ಮುಂದುವರಿಸ್ತಾರಾ ಅಥವಾ ಮರು ಆದೇಶವನ್ನು ಮಾಡ್ತಾರ ಅನ್ನೋದು ಕುತೂಹಲ ಕೇಳಿಸ್ತಾ ಇದೆ. ಕೋರ್ಟ್ನ ಒಳಭಾಗದಿಂದ ಇನ್ನೇನು ಕೆಲವೇ ಸೆಕೆಂಡ್ಗಳಲ್ಲಿ ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯವಾಗುತ್ತೆ. ಆ ಅಪ್ಡೇಟನ್ನು ಕೂಡ ನಿರಂತರವಾಗಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು ದರ್ಶನ್ 13 ವರ್ಷಗಳ ಬಳಿಕ ಮತ್ತೊಮ್ಮೆ ಜೈಲಿಗೆ ಹೋಗ್ತಾರೆ ಅಂತೇಳಿ 2011ರಲ್ಲಿ ಇದೇ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ದರ್ಶನ್ಗೆ ಜೈಲ್ ಅಂತ ಅನೌನ್ಸ್ ಮಾಡಿದಾಗ ಇಲ್ಲಿಂದ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಕರೆದುಕೊಂಡು ಹೋಗಿದ್ರು. ರಾತ್ರೋರಾತ್ರಿ ಅಂದಿನ ನಟ ದುನಿಯಾ ವಿಜಯ್ ರಾತ್ರೋರಾತ್ರಿ ಆಗಮಿಸಿದ್ರು. ದರ್ಶನ್ ಅವರ ಎದೆಯಲ್ಲಿ ನೋವು ಅಂತೇಳಿ ಅವರನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡುವಂಥ ಕೆಲಸಗಳು ಕೂಡ ಆಗಿತ್ತು. ಅದಾದ ಬಳಿಕ ಒಂದಷ್ಟು ಬೆಳವಣಿಗೆಗಳು ಕೂಡ ಆಗಿತ್ತು, ಆಸ್ಪತ್ರೆಗೆ ಶಿಫ್ಟ್ ಮಾಡುವಂಥ ಕೆಲಸಗಳು ಕೂಡ ಆಗಿತ್ತು. ಈಗ ಇವತ್ತು ಕೂಡ ಅದೇ ರೀತಿಯಾಗಿ ದರ್ಶನನ್ನು ಜೈಲಿಗೆ ಕಳಿಸ್ತಾರೆ ಅಂತಿತ್ತು. ಆದರೆ ಇನ್ನೂ 3 ದಿನ ಕಸ್ಟಡಿಯಲ್ಲಿ ಇರ್ತಾರೆ. 3 ದಿನದ ಬಳಿಕ 13 ವರ್ಷಗಳ ಬಳಿಕ ಮತ್ತೊಮ್ಮೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ದರ್ಶನ್ ಹೋಗ್ತಾರೆ. ದರ್ಶನ್ ಹೋದ ಬಳಿಕ ಬೆಳಗ್ಗೆ ವಕೀಲರು ಮಾತಾಡ್ತಾ ಇದ್ರು. ನೋಡಿ, ಎಷ್ಟು ದಿನ ಕಸ್ಟಡಿ ಅನ್ನೋದು ಕೂಡ ಈಗ ಬಹಳ ಕುತೂಹಲ ಆಗುತ್ತೆ. 3 ದಿನ ಕೊಡ್ತಾರಾ, 4 ದಿನ ಕೊಡ್ತಾರಾ, ಇನ್ನಷ್ಟೇ ಮಾಹಿತಿ ಸಿಗಬೇಕು. ಇನ್ನೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಲಭ್ಯ ಆಗಿಲ್ಲ. ಕಸ್ಟಡಿ ಅಂತ ಹೇಳಿದ್ದಾರೆ ವಿನಃ ಎಷ್ಟು ದಿನ ಅನ್ನೋದು ಇನ್ನೂ ಕೂಡ ಅನೌನ್ಸ್ ಆಗಿಲ್ಲ. ಈಗ ದರ್ಶನ್ ವಾಪಸ್ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಹೋಗೋದು ಫಿಕ್ಸ್. ಅದೇ ಠಾಣೆಯಲ್ಲಿರುವಂಥ ಸೆಲ್ನಲ್ಲಿರೋದು ಫಿಕ್ಸ್. ಅದೇ ಠಾಣೆಯಲ್ಲಿ ಇಷ್ಟು ದಿನ ಬಳಕೆ ಮಾಡ್ತಾ ಇದ್ದಂಥ ಬೆಡ್ಶೀಟ್ ತಲೆದಿಮ್ಮನ್ನು ಇಟ್ಟುಕೊಂಡು ಮತ್ತೊಮ್ಮೆ 3 ದಿನ ಡ್ರಿಲ್ನಲ್ಲಿ, ಪೊಲೀಸರ ಡ್ರಿಲ್ನ ಅಡಿಯಲ್ಲಿ ಅವರು ಇರುವಂಥದ್ದು. ಯಾಕೆ ಅಂತಂದರೆ ಮೊಬೈಲ್ ಬೇಕೀಗ. ಪವಿತ್ರ ಗೌಡಾಳಿಗೆ ಈತ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದ ರೇಣುಕಾಸ್ವಾಮಿ ಅಂತ ಹೇಳಿದ್ರು. ರೇಣುಕಾಸ್ವಾಮಿ ಬಳಕೆ ಮಾಡಿದಂಥ ಮೊಬೈಲ್ ಎಲ್ಲಿ ಅಂತೇಳಿ ಆರೋಪಿಗಳನ್ನು ಕೇಳಿದಾಗ ಇಲ್ಲ ನಾವು ತೊಗೊಂಡೋಗಿ ಎಲ್ಲೋ ಮೋರಿನಾಗ ಬಿಸಾಕಿದ್ವಿ ಅಂತ ಹೇಳಿದ್ರು. ಆ ಮೋರಿನಾಗ ಬಿಸಾಕಿದ್ದಂಥ ಜಾಗಕ್ಕೆ ಹೋಗಿ ಹುಡುಕಾಟ ನಡೆದಾಗ ಮೊಬೈಲ್ ಸಿಗಲಿಲ್ಲ. ಮೊಬೈಲ್ ಮೇಜರ್ ಎವಿಡೆನ್ಸ್, ಅಂದರೆ ಪ್ರಮುಖವಾದಂಥ ಹಾಗೂ ಪ್ರಬಲವಾದಂಥ ಸಾಕ್ಷಿ ಆಗಿರುವಂಥ ಹಿನ್ನೆಲೆಯಲ್ಲಿ ಹಾಗಂತ ಅವರು ಮೊಬೈಲನ್ನು ಡಿಸ್ಟ್ರಾಯ್ ಮಾಡಿರ್ಬೋದು. ಮೊಬೈಲನ್ನು ತೊಗೊಂಡ್ಬಂದು ಅದನ್ನು ತನಿಖೆ, ಆದರೆ ಮೊಬೈಲ್ ಸಿಗೋವರೆಗೂ ಕೂಡ ಪೊಲೀಸರಿಗೆ ಇದನ್ನು ಹುಡುಕಾಟ ನಡೆಸಲೇಬೇಕಾದಂಥ ಅನಿವಾರ್ಯತೆ. ಅಂದರೆ ಮೊಬೈಲ್ ನೋಡಿ, ಅವತ್ತು ಕರ್ಕೊಂಬರ್ತಾ ಇದ್ದಂತೆ 12 ಗಂಟೆಗೆ ರೇಣುಕಾಸ್ವಾಮಿ ತಾಯಿ ಬಳಿ ಮಾತಾಡಿದ್ದ. ರೇಣುಕಾಸ್ವಾಮಿ ಅವತ್ತು 12 ಗಂಟೆಗೆ ತಾಯಿಗೆ ಫೋನ್ ಮಾಡಿ ನಾನು ಊಟಕ್ಕೆ ಬರೋದಿಲ್ಲ, ಸ್ನೇಹಿತರ ಜೊತೆ ಊಟಕ್ಕೆ ಹೋಗ್ತೀನಿ ಅಂತ ಹೇಳಿದ್ದ. ಅದಾದ ಬಳಿಕ ಅವರ ತಾಯಿ 7 ಗಂಟೆಗೆ ಫೋನ್ ಮಾಡ್ತಾರೆ, ಮೊಬೈಲ್ ಸ್ವಿಚ್ ಆಫ್ ಆಗಿರುತ್ತೆ, ಗಾಬರಿ ಆಗ್ತಾರೆ. ಮಾರನೇ ದಿವಸ ಮಗನ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ. ಸಂಜೆ 6 ಗಂಟೆಗೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಿಂದ ತಾಯಿಗೆ ಫೋನ್ ಹೋಗುತ್ತೆ, ನಾಳೆ ಬೆಳಗ್ಗೆ ನೀವು ಸ್ಟೇಷನ್ಗೆ ಬರಬೇಕು ಅಂತೇಳಿ. ಅಂದರೆ ಅಷ್ಟೊತ್ತಿಗಾಗಲೇ ಕೊಲೆ ಆಗಿತ್ತು ರೇಣುಕಾಸ್ವಾಮಿದು. ಭರ್ಭರವಾಗಿ ಕೊಲೆ ಮಾಡಿದರು. ಆ ಶೆಡ್ನಲ್ಲಿ ಕರ್ಕೊಂಡು ಹೋಗಿ ಷಡ್ಯಂತ್ರವನ್ನು ಮಾಡಿ ರಿಪೀಸ್ಗಳಲ್ಲಿ ಹೊಡೆದಿದ್ರು, ಬಾಸುಂಡೆ ಬರೋ ಹಾಗೆ ಹೊಡೆದಿದ್ರು, ಕರೆಂಟ್ ಶಾಕನ್ನು ಕೊಟ್ಟಿದ್ರು. ಮನಸ್ಸೋ ಇಚ್ಛೆ ಆತನ ಮೇಲೆ ಹಲ್ಲೆಯನ್ನು ಮಾಡಿದರು. ಆತನ ದೇಹದ ಮೇಲಿದ್ದಂಥ ಗುರುತುಗಳು ಮಾರ್ಕೆ ಹೇಳ್ತಾ ಇತ್ತು ಯಾವ ರೀತಿಯಾಗಿ ಅವರು ಚಿತ್ರಹಿಂಸೆ ಕೊಟ್ಟಿದ್ರು ಅಂತೇಳಿ. ಇದೆಲ್ಲವನ್ನ ಕೂಡ ರಿಮೈಂಡ್ ಕಾಪಿಯಲ್ಲಿ ಉಲ್ಲೇಖ ಮಾಡಿ ಅದರ ಒಂದು ಆಧಾರದಲ್ಲಿ ನಾವು ಕಸ್ಟಡಿ ಕೇಳ್ತಾ ಇದ್ದೀವಿ ಅಂತ ಹೇಳಿ ಅವರು ಅಲ್ಲಿ ಮನವಿಯನ್ನು ಕೂಡ ಮಾಡ್ಕೊಳ್ತಿದ್ದಾರೆ. ಪುನಃ ರಿಮೈಂಡ್ ಅರ್ಜಿಯ ಪರಿಶೀಲನೆ ಆಗ್ತಾ ಇದೆ.
ಪುನಃ ರಿಮ್ಯಾಂಡ್ ಅರ್ಜಿಯ ಪರಿಶೀಲನೆ ಆಗ್ತಾ ಇದೆ. ಪರಿಶೀಲನೆ ನಡೆಸ್ತಾ ಇರುವಂತಹ ನ್ಯಾಯಾಧೀಶರು